ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿದ್ದಂತಹ ಶರತ್ ಮಡಿವಾಳ ಎನ್ನುವಂತಹ 27 ವರ್ಷದ ಯುವಕನ ಹತ್ಯೆ ನಡೆದು 9 ವರ್ಷಗಳು ಕಳೆದಿದೆ. ಆ ಹತ್ಯಾ ಪ್ರಕರಣದಲ್ಲಿ 10 ಮಂದಿ ಆರೋಪಿಗಳನ್ನು ಗುರುತಿಸಲಾಗಿತ್ತು, ಬಂಧಿಸಲಾಗಿತ್ತು. ಎಲ್ಲರೂ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಪ್ರಕರಣದ ವಿಚಾರಣೆ ಇನ್ನೂ ಸಹ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರಂಭವಾಗಿಲ್ಲ. ಆ ಕಾಲಘಟ್ಟದಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮೂಡಿಸಿದಂತಹ ಕೊಲೆ ಪ್ರಕರಣ ಶರತ್ ಮಡಿವಾಳ ಕೊಲೆ ಪ್ರಕರಣ. BC ರೋಡಿನ ಹೃದಯ ಭಾಗದಲ್ಲಿ ಉದಯ ಲಾಂಡ್ರಿ ಎಂಬ ಅಂಗಡಿಯನ್ನು ನಡೆಸುತ್ತಿದ್ದವರ ಮಗ ಶರತ್. ಸಂಜೆ ವೇಳೆಗೆ ಆತ ಅಂಗಡಿಯಲ್ಲಿದ್ದಾಗ ಬೈಕಿನಲ್ಲಿ ಬಂದಂತಹ ಇಬ್ಬರು ಆತನ ಮೇಲೆ ತಲವಾರಿನಿಂದ ದಾಳಿ ನಡೆಸಿದರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂಥ ಶರತ್ ಮಡಿವಾಳನನ್ನು ಪಕ್ಕದ ಹಣ್ಣಿನಂಗಡಿಯ ವ್ಯಾಪಾರಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಯುವಕ ಕಾರಿನಲ್ಲಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕೊಂಡೊಯ್ದಿದ್ದರು. ತಕ್ಷಣ ಬಂಟ್ವಾಳ BC ರೋಡು ಈ ಪರಿಸರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದಹಾಗೆ ಶರತ್ ಮಡಿವಾಳ ಯಾವುದೇ ರೀತಿಯಲ್ಲಿ ಆ ರೀತಿಯಲ್ಲಿ ಕೊಲೆಯಾಗುವಂತಹ ಯುವಕ ಆಗಿರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದ ಎನ್ನುವುದನ್ನು ಹೊರತುಪಡಿಸಿದರೆ ಆತನ ಮೇಲೆ ಯಾರಿಗೂ ದ್ವೇಷ ಇರಲಿಲ್ಲ. ಸಜ್ಪಮುನ್ನೂರು ಗ್ರಾಮದ ಕಂದೂರು ಆತನ ಮನೆಯಾಗಿತ್ತು. ಅಲ್ಲಿ ಅವನದ್ದೇ ವಯಸ್ಸಿನ ಯುವಕರ ಒಂದಿಗೆ ಆತ ಸೇರಿಕೊಳ್ತಾ ಇದ್ದ. ಸ್ಥಳೀಯವಾಗಿ ಇರುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದ. ಇಂತಹ ಹಿನ್ನೆಲೆಯ ಶರತ್ ಮಡಿವಾಳನ್ನು ಯಾಕೆ ಆ ರೀತಿಯಾಗಿ ಕೊಲೆ ಮಾಡಿದರು ಎನ್ನುವಂತಹ ಸತ್ಯ ಬಯಲಾಗಲಿಲ್ಲ. ಆ ಸಂದರ್ಭದಲ್ಲಿ ಈ ಹತ್ಯೆ ನಡೆಯುವುದಕ್ಕಿಂತ ಕೆಲವು ಸಮಯಗಳ ಮೊದಲು ಬೆಂಜನ ಪದವಿನಲ್ಲಿ SDPI ಕಾರ್ಯಕರ್ತ ಅಶ್ರಫ್ ಕಲಾಯಿ ಎಂಬವರ ಹತ್ಯೆಯಾಗಿತ್ತು. ಭರತ್ ಕುಂಡೇಲು ಮತ್ತು ಆತನ ಗೆಳೆಯರು ಸೇರಿಕೊಂಡು ಅಶ್ರಫ್ ಕಲಾಯಿಯನ್ನು ಹತ್ಯೆ ಮಾಡಿದ್ದರು. ಈ ಹತ್ಯೆಗೆ ಪ್ರತೀಕಾರವಾಗಿ ಶರತ್ ಮಡಿವಾಳ ಅವರನ್ನು ಕೊಲೆ ಮಾಡಲಾಗಿದೆ ಎನ್ನುವಂಥ ವದಂತಿಗಳು ಹರಡಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ಈ ಘಟನೆ ವಿಜೃಂಭಿಸಲು ಕಾರಣವಾಯಿತು. ಜುಲೈ 4ರಂದು ಸಂಜೆ ವೇಳೆಗೆ ಈ ಘಟನೆ ನಡೆದಿತ್ತು. ತಕ್ಷಣ ಆತನನ್ನು ಮಂಗಳೂರಿನ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಎಜೆ ಆಸ್ಪತ್ರೆಯಲ್ಲಿ ಜೀವನ್ಮರಣ ಸ್ಥಿತಿಯಲ್ಲಿ ಶರತ್ ಮಡಿವಾಳ ಹೋರಾಟ ನಡೆಸ್ತಿದ್ದರು. ಜುಲೈ 6ರಂದು ಮಂಗಳೂರಿನ ಹೊರವಲಯದ ಅಡ್ಯಾರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಬೇಕಾಗಿದ್ದಂಥ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಒಂದು ಸಮಾವೇಶ ಆಯೋಜನೆಯಾಗಿತ್ತು. ಆ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಬೇಕಿದ್ದವರು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬಂಟ್ವಾಳ ಶಾಸಕರಾಗಿದ್ದಂಥ B ರಮಾನಾಥ್ ರೈ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. ಅವರ ನೇತೃತ್ವದಲ್ಲಿ ಆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರತ್ ಮಡಿವಾಳ ಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಬಹುದು ಎನ್ನುವಂಥ ಮುನ್ಸೂಚನೆ ಗುಪ್ತಚರ ಇಲಾಖೆಗಳ ಮೂಲಕ ಜಿಲ್ಲಾಡಳಿತಕ್ಕೆ ಲಭ್ಯವಾಗಿತ್ತು. ಮುಖ್ಯಮಂತ್ರಿಗಳು ಬರುವಂತಹ ಕಾರ್ಯಕ್ರಮದಲ್ಲಿ ಅಸ್ತವ್ಯಸ್ತ ಉಂಟಾಗಬಹುದು ಎನ್ನುವಂತಹ ವರದಿಗಳು ಇದ್ದವು. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಎಜೆ ಆಸ್ಪತ್ರೆಯ ವೈದ್ಯರ ಮೇಲೆ ಒತ್ತಡ ಹೇರಿ ಶರತ್ ಮಡಿವಾಳ ಅವರ ಡೆತ್ ಅನೌನ್ಸನ್ನು ಮಾಡದಂತೆ ತಡೆಯಿತು. ಎಜೆ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಮುಂದುವರಿತೇ ಇದೆ, ರಿಕವರಿ ಆಗಬಹುದಾದ ಸಾಧ್ಯತೆಗಳಿದೆ, ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೇವೆ, ಈ ರೀತಿಯ ಮಾಹಿತಿಗಳನ್ನು ಹೊರಗಡುತ್ತಿದ್ದರು. ಆದರೆ ಆಸ್ಪತ್ರೆಯಲ್ಲಿ ಇದ್ದಂತಹ ಹಿಂದೂ ಪರ ಸಂಘಟನೆಯ ಮುಖಂಡರುಗಳಿಗೆ ಶರತ್ ಮಡಿವಾಳ ಇನ್ನಿಲ್ಲ ಎನ್ನುವಂಥ ಕಟು ಸತ್ಯ ಗೊತ್ತಾಗಿತ್ತು.
ಆದ್ದರಿಂದ ಶರತ್ ಮಡಿವಾಳ ಅವರ ಡೆತ್ ಅನೌನ್ಸ್ ಯಾವಾಗ ಆಗುತ್ತದೋ ತದನಂತರದ ಕಾರ್ಯಯೋಜನೆಯನ್ನು ಮಾಡಬೇಕು ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಒಂದು ಸೂಚನೆ ಬಂದಿತ್ತು. ಜುಲೈ 6ರಂದು ರಾತ್ರಿ 8 ಗಂಟೆಯ ವೇಳೆಗೆ ಎಜೆ ಆಸ್ಪತ್ರೆಯ ವೈದ್ಯರು ಶರತ್ ಮಡಿವಾಳ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎನ್ನುವಂಥ ಸೂಚನೆಯನ್ನು ನೀಡಿದರು. ಮರುದಿವಸ ಜುಲೈ 7 ಶರತ್ ಮಡಿವಾಳರ ಶವವನ್ನು ಮನೆಗೆ ಕೊಂಡೊಯ್ಯುವ ಕಾರ್ಯಕ್ರಮವನ್ನು ರೂಪಿಸಲಾಯಿತು. ರಾತ್ರೋರಾತ್ರಿ ಎಲ್ಲ ಹಿಂದೂ ಪರ ಸಂಘಟನೆಗಳ ಘಟಕಗಳಿಗೆ ಮಾಹಿತಿಗಳನ್ನು ನೀಡಲತ್ತಿ ಎಲ್ಲರೂ ಎಜೆ ಆಸ್ಪತ್ರೆಗೆ ಬರಬೇಕು ಅಂತೇಳಿ. ಆ ಕಾರ್ಯಕ್ರಮದ ರೂವಾರಿ ಆಗಿದ್ದದ್ದು ಸತ್ಯಜಿತ್ ಸುರತ್ಕಲ್ ಮತ್ತು ಸುರತ್ಕಲ್ನ ಹಿಂದೂ ಸಂಘಟನೆಗಳ ಪ್ರಮುಖರು. ವ್ಯವಸ್ಥಿತ ರೀತಿಯಲ್ಲಿ ಮಾಹಿತಿಗಳನ್ನು ಹೊರಲಾಯಿತು. ಪುತ್ತೂರಿಂದ ಜನ ಬಂದರು, ಸುಳ್ಯದಿಂದ ಜನ ಬಂದರು, ಬೆಳ್ತಂಗಡಿಯಿಂದ ಬಂದರು, ಬಂಟ್ವಾಳದಿಂದ ಬಂದರು. ಕಡಿಮೆ ಅಂದರೂ 2,000ಕ್ಕೂ ಹೆಚ್ಚು ಕಾರುಗಳು ಎಜೆ ಆಸ್ಪತ್ರೆ ಹತ್ರ ಧಾವಿಸಿದವು ಬೆಳ್ಳಂಬೆಳಗ್ಗೆ. ಅಷ್ಟೇ ಸಂಖ್ಯೆಯಲ್ಲಿ ಜನವೂ ಬಂತು. ಬೆಳಿಗ್ಗೆಯೇ ಪೋಸ್ಟ್ ಮಾರ್ಟಮ್ ಮುಗಿಸಿ ಮೃತದೇಹವನ್ನು ಶರತ್ ಮಡಿವಾಳ ಅವರ ಮನೆಯವರಿಗೆ ಹಸ್ತಾಂತರಿಸಲಾಯಿತು. ಪುಷ್ಪಾಲಂಕೃತವಾದಂಥ ಆ್ಯಂಬುಲೆನ್ಸ್ನಲ್ಲಿ ಡೆಡ್ ಬಾಡಿ ಇಡಲಾಯಿತು. ಡೆಡ್ ಬಾಡಿಯನ್ನು ಹೊಂದಿದ್ದಂಥ ಆ್ಯಂಬುಲೆನ್ಸ್ ಮುಂದೆ ಹೋಗುವಾಗ ಅದರ ಮುಂದಕ್ಕೆ ಪೊಲೀಸ್ ವ್ಯಾನ್ ಹೋಯಿತು. ಹಿಂದಕ್ಕೆ ಒಂದು ಪೊಲೀಸ್ ವ್ಯಾನ್ ಇತ್ತು. ಅದರ ಹಿಂದಿನಿಂದ ಇಷ್ಟು ಕಾರುಗಳು ಹೊರಟವು. ಮೊದಲ ಪೊಲೀಸ್ ವ್ಯಾನು ಪಡೀಲ್ ಜಂಕ್ಷನ್ ತಲುಪಿದಾಗ ಕೊನೆಯ ಕಾರು ಎಜೆ ಆಸ್ಪತ್ರೆಯಿಂದ ಹೊರಟಿರಲಿಲ್ಲ. ಸುಮಾರು 5 ಕಿಲೋಮೀಟರ್ ಉದ್ದದ ಶವಯಾತ್ರೆ ಆಗಿತ್ತು. ಶವಯಾತ್ರೆ ಬಿಸಿ ರೋಡ್ ತಲುಪಿತು. ಕೈಕಂಬದ ಬಳಿ ಶವಯಾತ್ರೆ ಸಾಗುತ್ತಿದ್ದಂತೆ ಪಕ್ಕದ ಕಟ್ಟಡದ ಮೇಲಿದ್ದ ಕೆಲವು ಕಿಡಿಗೇಡಿಗಳು ಶವಯಾತ್ರೆಯ ಮೇಲೆ ಕಲ್ಲು ತೂರಾಟ ಮಾಡಿದರು. SDPI ಪಕ್ಷದ ಕಚೇರಿಯು ಅದೇ ಕಟ್ಟಡದಲ್ಲಿ. ಶವಯಾತ್ರೆಯ ಬಂದೋಬಸ್ತಿಗೆ ನಿಯೋಜಿತರಾಗಿದ್ದಂಥ ಪೊಲೀಸರು ಮತ್ತು ಶವಯಾತ್ರೆಯಲ್ಲಿದ್ದಂಥ ಕೆಲವು ಯುವಕರು ಆ ಕಟ್ಟಡದ ಮೇಲೆ ಏರಿ ಹೋದರು. ಲಾಠಿ ಚಾರ್ಜು ಆಯಿತು. ಶವಯಾತ್ರೆ ಮುಂದುವರಿಯಿತು. ಆ ಘಟನೆಗೆ ಸಂಬಂಧಪಟ್ಟಂತೆ 3 ಪ್ರಕರಣಗಳು ದಾಖಲಾಗಿವೆ. BC ರೋಡು ತಲುಪುತ್ತಿದ್ದಂತೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದಂಥ ಕಲ್ಲಡ್ಕ ಪ್ರಭಾಕರ ಭಟ್ರು ಬಂದಿದ್ದರು. ಮೃತದೇಹಕ್ಕೆ ಮಾಲಾರ್ಪಣೆ ಮಾಡಿದರು. ತದನಂತರ ಮೃತದೇಹವನ್ನು ಕಂದೂರಿಗೆ ಆತನ ಮನೆಗೆ ಕೊಂಡೊಯ್ಯಿತು ಮತ್ತು ಅಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಈ ಇಡೀ ಶವಯಾತ್ರೆಯ ನೇತೃತ್ವವನ್ನು ಸತ್ಯಜಿತ್ ಸುರತ್ಕಲ್ ವಹಿಸಿದ್ದಾರೆ. ಅದರ ಉಸ್ತುವಾರಿಯನ್ನು ಬಂಟ್ವಾಳದ ಈಗಿನ ಶಾಸಕ ರಾಜೇಶ್ ನಾಯ್ಕ ಉಳೆಪ್ಪಾಡಿ ಗೊತ್ತು. ಅಂತೂ ಇಂತೂ ಭಾರಿ ದೊಡ್ಡ ಮಟ್ಟದಲ್ಲಿ ಅದು ಒಂದು ಚಾರಿತ್ರಿಕ ಘಟನೆಯಾಗಿ ದಾಖಲಾಯಿತು. ಪರಿಣಾಮ ಏನಾಯಿತು ಅಂತ ಹೇಳಿದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಣಿತು. 1985ರಿಂದ 2004ರವರೆಗೆ ಸತತವಾಗಿ ಬಂಟ್ವಾಳ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು ಬೆಳ್ಳಿಪ್ಪಾಡಿ ರಮನಾಥನ್ ರೈಗಳು. ವೀರಪ್ಪ ಮೊಯ್ಲಿಯವರ ಸರ್ಕಾರದಲ್ಲಿ, SM ಕೃಷ್ಣ ಅವರ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದವರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತಹ ರಾಜಕಾರಣಿ. ಅವರ ಮೇಲೆ ಅಪವಾದಗಳು ಬಂದವು. ಶರತ್ ಮಡಿವಾಳ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಅವರು ಬೆಂಬಲ ನೀಡಿದ್ದಾರೆ ಎನ್ನು ಅದು ವ್ಯಾಪಕವಾಗಿ ಪ್ರಚಾರ ಆಯಿತು. ಪರಿಣಾಮವಾಗಿ 2018ರ ಚುನಾವಣೆಯಲ್ಲಿ ರಮಾನಾಥರೈಯವರು ಸೋಲನ್ನು ಅನುಭವಿಸಿದರು. ತದನಂತರ 2023ರಲ್ಲಿ ಅದು ಮರುಕಳಿಸಿತು. ರಾಜೇಶ್ ನಾಯ್ಕ ಅವರು 2ನೇ ಬಾರಿಗೂ ಬಂಟ್ವಾಳ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಶರತ್ ಮಡಿವಾಳ ಹತ್ಯಾ ಪ್ರಕರಣವನ್ನು ಮುಂದಿಟ್ಟುಕೊಂಡು ರಾಜಕೀಯವಾಗಿ ಲಾಭ ಆಗಿದೆ ಎನ್ನುವ ಕಾರಣಕ್ಕಾಗಿ ಕೆಲವರ ಬಗ್ಗೆ ಕೆಲವೊಂದು ಅಸಮಾಧಾನಗಳು ಪಕ್ಷದಲ್ಲಿ ಮೂಡ್ತಾ ಇದೆ. ಶರತ್ ಮಡಿವಾಳ ಹತ್ಯೆಯಾಗಿ 9 ವರ್ಷಗಳ ನೆನಪಿನಲ್ಲಿ ಕೆಲವೊಂದು ಮಂದಿ ಫೇಸ್ಬುಕ್ಕಿನಲ್ಲಿ ಆ ಘಟನೆಯ ಬಗ್ಗೆ ವಿವರಿಸ್ತಾ ಇದ್ದರು. ಆದರೂ ಘಟನೆ
ತಪ್ಪಿತಸ್ಥರಿಗೆ ಇನ್ನೂ ಶಿಕ್ಷೆ ಆಗಲಿಲ್ಲ. ಇದೆಲ್ಲ ನೆನಪುಗಳು ಮಾತ್ರ.